ನಾನು ಬನ್ನಿ ನಾನು ಮೂಲತಃ ದಾವಣಗೆರೆಯವಳೆ. ನಾನು ಓದಿರೋದೆಲ್ಲ ಅವ್ರ ಸಂಸ್ಥೆಯಲ್ಲೇ. ಶಾಮನೂರು ಶಿವಶಂಕರಪ್ಪನವರು ಅಂದರೆ ನಮಗೆ ರಾಜ, ನಮ್ಮ ದಾವಣಗೆರೆ ರಾಜ ಅವರು. ಕಳ್ಕೊಂಡಿದ್ದೀವಿ. ಅದಕ್ಕೆ ಅಂತಾರಲ್ಲ, ಎಷ್ಟು ನಂಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬ ಬೇಜಾರಾಗ್ತಿದೆ. ಅಂದರೆ ದಾವಣಗೆರೆ ಕಿಂಗ್ ಅಂತಾನೆ ಅವರು. ನಾನು ಬಿಗಿನಿಂಗಲ್ಲಿ ಇಂಡಸ್ಟ್ರಿಗೆ ಹೋದಾಗ್ಲೂ ಎಲ್ಲಿಂದ ನೀವು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರ ಅಂತ. ಅಂದರೆ ಒಬ್ಬ ವ್ಯಕ್ತಿ ಜೊತೆಗೆ ಆ ಊರಿನ ನಂಟು, ಅಂದರೆ ಹೆಸರು ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ಪ್ರಭಾವ ಬೀರಿರ್ತಾರೆ ಈ ಊರಿನ ಮೇಲೆ ಅಂತ. ಇವತ್ತು ದಾವಣಗೆರೆನ ನಾವು ಎಜುಕೇಶನಲ್ ಹಬ್ ಅಂತೀವಿ. ಅದಕ್ಕೆ ಮುಖ್ಯ ಕಾರಣ ಅಪ್ಪಾಜಿ ಅಂತ ಹೇಳ್ಬೋದು. ಪ್ರತಿ ಸಲ ಬಂದಾಗ ತುಂಬ ಸಲ ಭೇಟಿ ಆಗಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸೋಗಿದ್ದುಂಟು. ಈಗ 1.5 ವರ್ಷದ ಹಿಂದೆ ಭೇಟಿ ಆಗಿದ್ದೆ, ಅದೇ ಲಾಸ್ಟು. ನನ್ನ ಮಗಳು ಕರ್ಕೊಂಡು ಅವ್ರನ್ನ ಒಂದ್ಸಲಿ ಭೇಟಿ ಆಗಬೇಕು, ಬಟ್ ಲಾಸ್ ಅಂತ ಒಂದು ದಾವಣಗೆರೆ ಶಕ್ತಿ ಇನ್ನಿಲ್ಲ ಅಂತ ಸುದ್ದಿ ಕೇಳಿದಾಗ ನಿಮಗೆ ನಿಜಕ್ಕೂ ತುಂಬಾನೇ ನೋವಾಗುತ್ತೆ. ಬಟ್ ಸಂಪೂರ್ಣವಾದ ಬದುಕನ್ನ ಬದುಕಿದ್ದಾರೆ. ಅವ್ರ ಬದುಕು ನೂರಾರು ಜನಕ್ಕೆ ಆದರ್ಶ ಆಗಿದೆ. ಸಾಧನೆಗಳನ್ನು ಸಿಕ್ಕಾಪಟ್ಟೆ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನರಿಗೆ ಸಹಾಯ ಮಾಡಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಅವರ ಒಡನಾಟ ಭೇಟಿಯ ಸಂದರ್ಭದಲ್ಲಿ ಅದರೊಂದು ಸಲ ಭೇಟಿ ಆಗಿದ್ದೀನಿ. ನಾನು ದಾವಣಗೆರೆಗೆ ಬಂದಾಗೆಲ್ಲ ನಾನು ಖಂಡಿತವಾಗ್ಲೂ ಅವ್ರನ್ನ ಭೇಟಿಯಾಗೇ ಹೋಗ್ತಿದ್ದುಂಟು. ಲಾಸ್ಟ್ ಈಗ 1.5 ವರ್ಷದಿಂದ ಭೇಟಿ, ಈವನ್ ಮದುವೆ ಕೂಡ ಬಟ್ ಮಿಸ್ ಮಾಡಿ. ಅವ್ರ ಕಾಲೇಜಲ್ಲೇ ಓದಿದ್ದು ಅಂತ ಹೇಳಿ ಆ ಒಂದು ಕ್ಷಣಗಳನ್ನ ಹೇಗೆ ನೋಡ್ತೀರಿ? ಅವ್ರ ಕಾಲೇಜಲ್ಲೇ ನಾನು ಇಂಜಿನಿಯರಿಂಗ್ ಮಾಡಿದ್ದು, ಅವ್ರ ಕಾಲೇಜಲ್ಲೇ MBA ಮಾಡಿದ್ದು, ಅವ್ರ ಕಾಲೇಜಲ್ಲೇ. ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು ನಾವು. ಅಸಂಖ್ಯಾತ ವಿದ್ಯಾರ್ಥಿಗಳನ್ನ ವಿದ್ಯಾವಂತರಾಗಿ ಮಾಡಿರುವಂತ ಒಂದು ಎಜುಕೇಶನ್ ಸಂಸ್ಥೆ ಮಾಲೀಕರಾದವರು, ಹುಟ್ಟಾಕ್ತಂತವ್ರು ಇವತ್ತವರಿಲ್ಲ. ಅದನ್ನೇ ಹೇಳಿದ್ದು, ದಾವಣಗೆರೆನ ನಾವು ಎಜುಕೇಶನಲ್ ಹಬ್ ಅಂತ ಹೇಳ್ತೀವಿ ಬಿಕಾಸ್ ಆಫ್ ಅಪ್ಪಾಜಿ. ಭಾವುಕರಾಗಿದ್ದೀರಿ ಇನ್ನು. ಹೌದು ಹೌದು, ಅಂದ್ರೆ ಇದೇ ಊರು, ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ತುಂಬ ಅಂದರೆ ಖಡಕ್ ಮನುಷ್ಯ, ಪ್ರೀತಿಯಿಂದ ಎಲ್ರೂ ಒಂದೇ ಥರ ಮಾತಾಡ್ಸೋದು. ಇವ್ರನ್ನ ಬೇರೆ ಥರ ಮಾತಾಡ್ಸೋದು, ಅವ್ರನ್ನ ಬೇರೆ ಥರ ಮಾತಾಡ್ಸೋದು. ಅವ್ರ ಜೈಮಾನದಲ್ಲೇ ಇಲ್ಲ, ಯಾವಾಗಲೂ ಹ್ಯೂಮರಸ್ ಆಗಿ ಮಾತಾಡೋದು, ನಗ್ನಗ್ತಾ ಮಾತಾಡೋದು, ಖಡಕ್ ಆಗಿರೋದು. ಒಂಥರ ಕಿಂಗೆ ಅವರು. ಕಿಂಗ್ ಅಜಾತ ಶತ್ರು ಅಂತಲೂ ಕೂಡ ಹೇಳ್ತಾರೆ, ಅದನ್ನ ನೀವು ಒಪ್ತೀರಾ? 100%. ನಟಿ ಅತಿಥಿ ನೋಡಿ, ಅಂತಿಮ ದರ್ಶನವನ್ನ ಪಡೆದ ನಂತರದಲ್ಲಿ ಅದಿತಿ ಪ್ರಭುದೇವ್ ನಟಿ ಮಾತನಾಡ್ತಾ ಇದ್ರು. ಬಹಳ ಸುಂದರವಾಗಿ ನೆನಪುಗಳನ್ನ ಮೆಲುಕು ಹಾಕಿದ್ರು ಅವರು. ಈ ಶಾಮನೂರು ಶಿವಶಂಕರಪ್ಪನವರು ಸ್ಥಾಪಿಸಿದಂತಹ ಕಾಲೇಜ್ನಲ್ಲೇ ಓದಿರೋದು, ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡಿರೋದು, ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದಾರೆ. ಜೊತೆಗೆ ಪ್ರತಿ ಬಾರಿ ದಾವಣಗೆರೆಗೆ ಹೋದಾಗ್ಲೂ ಕೂಡ ಅವರನ್ನ ಭೇಟಿ ಮಾಡ್ತಾ ಇದ್ದೆ ಅನ್ನೋದಾಗಿ ಅವರ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ.